ಹಾಯ್ ಎಲ್ಲ ನಮಸ್ತೆ, ಎಲ್ಲ ಹೆಂಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ಇವತ್ತೊಂದು ಹೊಸ ಟಾಪಿಕ್ ತೊಗೊಂಬಂದಿನಿ. ಏನಂತಂದ್ರೆ ಫುಡ್ ಡೆಲಿವರಿ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡೋಕೆ ಹೋಗ್ತಿದ್ದೀನಿ ನಮ್ಮ ಹುಡುಗರ ಜೊತೆ. ಬರ್ರಿ ಫುಡ್ ಡೆಲಿವರಿ ಬಾಯ್ಸ್ ಹೆಂಗಿರುತ್ತೆ, ಫುಡ್ ಡೆಲಿವರಿಂಗ್, ಆಮೇಲೆ ಯಾವ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಫುಡ್ ಡೆಲಿವರಿ ಅದು ನೋಡ್ಕೊಂಬರೋಣ ಬನ್ನಿ. ನಮ್ಮ ಹುಡುಗರ ಜೊತೆ ಹೋಗ್ತಿದ್ದೀನಿ. ಇವನು ನಮ್ಮ ಫ್ರೆಂಡ್ ರವಿ, ಇವನು ಹಾಯ್ ಹಲೋ, ಇವನು ನಮ್ಮ ಚಿನ್ನಿ ಅಂತ ದಾವಣಗೆರೆ ಹುಡುಗ. ಈ ಆಲ್ಸೋ ಇವನು ಕ್ಯಾಮ್ರಾದಾಗ ಬರಬಾರ್ದಂತ ಮಕ್ಕ ಎಲ್ಲ ಮುಚ್ಕೊಂತಿದ್ದಾನೆ, ಯಾಕಂದ್ರೆ ಅವ್ರ ಹುಡುಗಿ ನೋಡಿದ್ರೆ ಬೇಜಾರಾಕ್ಕದಂತ ಅವನು ಹೇಳ್ತಿದ್ದಾನೆ. ಹೇಳಕ್ಕೂ ಒಂದಿತ್ತು ಬಾಯಿದೆ ಅಂತ ಏನು ಬೇಕಾದೇನು ಬೇಡ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಎಷ್ಟು ಅವರೇ ಎಲ್ಲ ಹೇಳ್ಕೊಡೋದು ನಂಗೆ ಇವತ್ತು ನನ್ನ ಫ್ರೆಂಡ್ ಅಂದರೆ ನಮ್ಮ ಯೂಟ್ಯೂಬರ್ ರಾಜು ಊರಿಂದ ಬಂದಿದ್ದಾನೆ. ಒಂದು ಚಾಲೆಂಜ್ ವಿಡಿಯೋ ಮಾಡೋಕಂದು ಹೊಲದಲ್ಲಿ ಎಷ್ಟಾಗುತ್ತೆ ಇವತ್ತು ಡೆಲಿವರಿ ಬಾಯ್ಸ್ ಕಷ್ಟ ಹೆಂಗಿರುತ್ತೆ ಅಂತೆಲ್ಲ ತೋರ್ಸೋಕೆ ಇವತ್ತು ಹೊಂಟಿದ್ದಾರೆ. ಅವ್ರಿಗೆ ಸಪೋರ್ಟಿವ್ ಆಗಿ ನಮ್ಮ ಫ್ರೆಂಡ್ಸ್ ಇಬ್ಬರು ಇಲ್ಲೇ ಇದ್ದಾರೆ, ಇವರು ಮತ್ತು ಅವರು. ನನ್ನ ಐ ಡಿ ಕೊಟ್ಟು ಇವತ್ತು ಅವ್ರನ್ನ ಕಳಿಸಿದ್ದೀನಿ. ನಾನು ಇವತ್ತು ರಜೆ ಆಗಿದ್ದೀನಿ ಅವ್ರ ಸಂಬಂಧ. ದೋಸ್ತ ಅವರು ಬ್ಲಾಕ್ ಮಾಡೋದು ಜಾಸ್ತಿ ಐಡಿನ, ಆದರೆ ಬ್ಲಾಕ್ ಆದ್ರೆ ಪರವಾಗಿಲ್ಲ ಅಂತ ಹೇಳಿ ಕೊಟ್ಟು ಕಳಿಸಿದ್ದೀನಿ. ಹೊಂಟಿದ್ದಾರೆ. ಆಲ್ ದ ಬೆಸ್ಟ್ ದೋಸ್ತ. ಇವತ್ತು ಎಲ್ಲರಿಗೆ ಡೆಲಿವರಿ ಬಾಯ್ಸ್ ಕಷ್ಟ ಹೆಂಗಿರುತ್ತೆ, ಡೆಲಿವರಿ ಬಾಯ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡಕ್ಕೆ ಹೋಗ್ತಿದ್ದೀನಿ. ಹಂಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೂ ನಮಗೂ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್. ಹೊಂಟಿದ್ದಾರೆ ನೋಡ್ರಿ. ಈಗ ಒಂದು ಆರ್ಡ್ರ್ ಬಂದಿದೆ, ಬಟ್ ಬೈಕ್ ಬಂದಿದೆ, ಫುಡ್ ಬಂದಿಲ್ಲ. ನೋಡೋಣ ನೆಕ್ಸ್ಟ್. ಹಾಯ್ ಫ್ರೆಂಡ್ಸ್, ಎಲ್ಲ ಈಗ ಆರ್ಡ್ರ್ ಬಂದೈತಿ. ಫಸ್ಟ್ ಆರ್ಡ್ರ್ ಬಂದೈತಿ, ತೊಗೊಳಕ್ಕೆ ಹೋಗ್ತಿದ್ದೀನಿ. ಇದು ರೀಟೇಲ್ಸ್ದು ಬಂದೈತಿ, ಅಂದರೆ ಗ್ರಾಸರಿ ಐಟಮ್ಸ್ದು ತೊಗೊಳಕ್ಕೆ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಈ ಆರ್ಡ್ರ್ ಪಿಕಪ್ ಮಾಡ್ಕೊಂಬರೋಣ. ನೆಕ್ಸ್ಟ್ ಆಗ್ಬೋದು. ದೂರ ಇದೆ, 3 ಕಿಲೋಮೀಟ್ರನೇ ಇದೆ ಇಲ್ಲಿಂದ ಪಿಕಪ್. ಹಾಯ್ ಫ್ರೆಂಡ್ಸ್, ನಾವು ಆರ್ಡ್ರ್ ತೊಗೊಳೋ ಏರಿಯಾ ಬಂತು. ಇನ್ನೂ 260 ಮೀಟ್ರ್ ಇದೆ. ಬರ್ರಿ ಹೋಗೋಣ. ಈ ಕಡೆನೇ ಇದೆ, ಯಾವುದಂತ ನೋಡೋಣ. ಅದು ಡಿಸೆಂಬರ್ ಅಲ್ಲ, ಫುಲ್ ಕ್ರಿಸ್ಮಸ್ ವೈಬ್ ಎಲ್ಲ ಕಡೆ, ಎಲ್ಲ ಅಂಗಡಿ ಸ್ಟೋರ್ಸಲ್ಲಿ ನೋಡಿದ್ರು. ನಾವು ಗಾಡಿ ಇಲ್ಲ ಸೈಡ್ ಹಾಕೋಣ. ಅಂಬಾರಿ ಇದು ಭಾಳ ಹೆಲ್ಪ್ ಆಗ್ತಿದೆ ಇಲ್ಲಿ ಬೈಕ್ ಹೊಡೆಯೋಕ್ಕಾಗ್ಲಾರ್ದವ್ರಿಗೆ, ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಅದು ಇದೆ. ಆರ್ಡ್ರ್ ತೊಗೊಂಬರಕ್ಕೆ ಹೋಗೋಣ. ಸೊ ಇದೇ MP ರಿಟೇಲ್, ಇಲ್ಲೇ ಬಿದ್ದಿರೋ ನಮ್ಮ ಅದು ರೀಚ್ ಸ್ಟೋರ್ ಅಂತ ರೀಚ್ ಕೊಟ್ಟೆ ಸ್ಟೋರ್ MP ರಿಟೇಲ್. OTP ಹೇಳ್ಬೇಕು ಅವ್ರಿಗೆ, 10979 ಮೇಡಮ್, 10979. ಇಲ್ಲಿ ಎಲ್ಲ ನಂಬರ್ ಬರ್ಕಂತಾರೆ. ನಮ್ಮದು ಏನಂತ ಫೋನ್ ನಂಬರ್ 1091979. ಆಂಟಿ ಗಾನಾ ಕಾಯಾ ಟಿಫನ್. ಹಾಯ್ ಬ್ರೋ. ಟೈಮ್ 10:25, 10:25. ಕನ್ನಡ ಬರಲಣ್ಣ? ಬರುತ್ತಾ? ನಮ್ಮ ಕನ್ನಡಿಗರು ಹಾಯ್ ಹೇಳಿ. ಕರ್ನಾಟಕದಲ್ಲಿ ಕನ್ನಡ ಬರುತ್ತಂತ ಕೇಳ್ತಾರೆ. ಸೂಪರ್ ಅಣ್ಣ. ನಿಮ್ಮ ಹೆಸರಣ್ಣ? ಹಾಂ, ಫಯಾಜ್. ಯಾವ್ರಣ್ಣ ನಿಮ್ಮದು? ಮಂಗಳೂರು. ಹಾಂ, ಮಂಗಳೂರು. ಬೆಂಗಳೂರಲ್ಲಿ ಈ ಏರಿಯಾದಲ್ಲಿ ಕನ್ನಡಿಗರು ಸಿಗೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಅಲ್ಲ, ಆಂಧ್ರ ರೆಡ್ಡಿಸ್ ಎಲ್ಲ ಜಾಸ್ತಿ ಇದೆ. ಹೌದಾ? ಕನ್ನಡಿಗರು ಇದ್ದಾರೆ. ಹಾಂ, ಸ್ವಲ್ಪ ರೇರ್ ಅಂದರೆ ಬರ್ತಾರೆ, ಏನೇ ಆದರೂ ಫಸ್ಟಲ್ಲಿ ಇರ್ತಾರೆ ಕನ್ನಡದವ್ರು. ನೋಡಿ ಆರಾಡ್ತಿದೆಯಲ್ಲ ಅಲ್ಲ. ಆರ್ಡರ್ ತೊಗೊಬಂದ್ರು. ಆರ್ಡರ್ ಪಿಕಪ್ ಮಾಡೋಣ. ಪಿಕಪ್ ಮಾಡಲು ಫೋಟೋ ಕೇಳ್ತಿದ್ದೆ, ಫೋಟೋ ಹಾಕೋದಕ್ಕೆ. ಎಂದೂರಣ್ಣ? ನಂದಣ್ಣ ದಾವಣಗೆರೆ, ಬೆಣ್ಣೆ ದೋಸೆ. ಯೂಟ್ಯೂಬ್ ಬೋಡಿ ನಾನು. ಹಾಂ, ಪಿಕಪ್ ಮಾಡ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ಆರ್ಡರ್, ಲೆಟ್ಸ್ ಗೋ. ಹಾಯ್ ಫ್ರೆಂಡ್ಸ್, ಹತ್ರ ಬಂದಿದ್ವಿ. ಫಸ್ಟ್ ಆರ್ಡರ್ ಡೆಲಿವರಿ ಮಾಡೋಣ. ಬಂದಿದೆ. ಫುಡ್ಡು ಏನಿಲ್ಲ, ಫಸ್ಟ್ ಆರ್ಡರ್ ಕೊಡ್ತಿದ್ವಿ. ಬರ್ರಿ. ಸಾರಿ ಬ್ರೋ, ಸ್ವಲ್ಪ ಲೇಟ್ ಆಯಿತು. ನಿಮಿಷ ಆರ್ಡ್ರ್ ಕೊಡ್ತೀವಿ. ಬರೀ ಆರ್ಡ್ರ್ ಬರ್ತಿದೆ ಮೇಲೆ. 1 ಮಿನಿಟ್ ಭಯ್ಯ. OTP क्या ब्लॉग्स बनाते हो क्या? हाँ, फोटो ಫೋಟೋ ಕೊಟ್ಟರೆ ಅದು ಓಪನ್ ಆಗುತ್ತೆ, ಇಲ್ಲ ಓಪನ್ ಆಗೋಲ್ಲ.
ಫಸ್ಟ್ ಆರ್ಡರ್ ಕಂಪ್ಲೀಟ್ ಆಯಿತು. ಕಂಟಿನ್ಯೂ. ಇವತ್ತು ಫಸ್ಟ್ ಆರ್ಡ್ರಿಂದ ಎಷ್ಟು ಬಂತಪ್ಪ ನೋಡೋಣ ಬನ್ನಿ. ಫಸ್ಟ್ ಆರ್ಡರ್ ಇಲ್ಲ. ಹಾಂ, ಫಸ್ಟ್ ಆರ್ಡರ್ 54 ರೂಪಾಯಿ ಕೊಟ್ಟಿದ್ದಾರೆ ನನಗೆ. ಹಾಗೆ ನೆಕ್ಸ್ಟ್ ಆರ್ಡರ್ ನೋಡೋಣ ಎಷ್ಟು ಬರುತ್ತೆ. ಚಾರ್ಜ್ ಒಂದು ಖಾಲಿ ಆಗಿದೆ ಕ್ಯಾಮ್ರಾದು, ಅದರಲ್ಲೇ ಹೆಂಗೋ ಮಾಡ್ತಿದ್ದೀನಿ. ಬರೀ ನೆಕ್ಸ್ಟ್ ಆರ್ಡರ್ ನೋಡೋಣ. ಹೆಸರು ನಾರಾಯಣ್. ಕನ್ನಡ ಬರೋಲ್ಲ? ಸ್ವಲ್ಪ. ಯಾವ ಊರು ನಿಮ್ಮದು? ಸಾರಿ, ಯಾವ ಊರು ಅಂದರೆ ಎಲ್ಲಿಂದ ಬಂದಿದ್ದೀರಾ? ಒಡಿಶಾಗೆ. ಒಡಿಸ್ಸಾದಿಂದ ಬಂದಾರೆ. ಎಷ್ಟು ವರ್ಷ ಆಯ್ತು ಬೆಂಗಳೂರಲ್ಲಿ? 3 months. 3 months. 3 ತಿಂಗಳಲ್ಲಿ ಕನ್ನಡ ಕಲ್ತಾರಾ? ಸ್ವಲ್ಪ. ಹಾಂ. OTP 4045. 4045. ಹಾಯ್ ಫ್ರೆಂಡ್ಸ್, ಸೆಕೆಂಡ್ ಆರ್ಡ್ರ್ ಬಿದ್ದಿದೆ. ಸೆಕೆಂಡ್ ಆರ್ಡ್ರ್ ಇವಾಗ ತೊಗೊಂಬರೋಕೆ ರೆಸ್ಟೋರೆಂಟಿಗೆ ಬಿದ್ದಿದೆ. ಎಷ್ಟು ದೂರ ಇದೆ ಅಂತ ನೋಡೋಣ. ಬಿರಿಯಾನಿ ಹೋಟ್ಲು ಬಿದ್ದಿದೆ. ಎಷ್ಟು ದೂರ ಇದೆ? 450 ಮೀಟ್ರ್ ಇದೆ. ಇಲ್ಲಿ ಹತ್ತಿರ ಇದೆ. ಬರೀ ಹೋಗೋಣ. ಎಷ್ಟು ಸೆಕೆಂಡ್ ಆರ್ಡ್ರ್ ತೊಗೊಂಬರಕ್ಕೆ ಹೋಗ್ತಿದ್ದೀನಿ. ನಾನು ಅಮೌಂಟ್ ನೋಡಲಿಲ್ಲ ಎಷ್ಟು ಕೊಟ್ಟಾರಂತ, ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ. ಅದು ಯಾಕೋ ಫೋನ್ ವರ್ಕ್ ಆಗಲಿಲ್ಲ. ಫೋಟೋ ಹಾಕೋದಾಗಿದೆ ಎಲ್ಲ ಫುಡ್ ಇದು 4 ಕಿಲೋಮೀಟರ್ ಇದೆ ಇಲ್ಲಿಂದ. ದೂರ ಇದೆ. ಓಯ್ ನಮಸ್ಕಾರ. ನಮ್ಮ ಫ್ರೆಂಡ್ ಇಲ್ಲೇ ಸಿಕ್ಕ. ಬರ್ರಿ ಬ್ರೋ, ನಿಮ್ಮ ಮುಖ ರಿವೀಲ್ ಆಯ್ತು. ಬರ್ರಿ. ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಅಷ್ಟು ಹೋಗೋಣ. ಫ್ರೆಂಡ್ಸ್, ಎರಡನೇ ಆರ್ಡ್ರು ಕೊಡೋಕೆ ಹೋಗ್ತಿದ್ದೀನಿ. ಬರ್ರಿ. ಇವರು ಏನೋ ಕನ್ಫ್ಯೂಷನ್ ಮಾಡಿದ್ದಾರೆ. ಇದೇನಂತ ನೋಡೋಣ. ಅಡ್ರೆಸ್ ಹುಡ್ಕೋದಾಗ ಸಸ್ತಾಗುತ್ತಪ್ಪ. ಇಲ್ಲಿ ಹೊಸದು ಯಾರೋ ವರ್ಕ್ ಮಾಡ್ತಿದ್ದಾರೆ, ಭಾಳ ಕಷ್ಟ. ಈ ರೋಡ್ ಧೂಳು, ಫುಲ್ ಟ್ರಾಫಿಕ್, ಭಾಳ ಕಷ್ಟ. ನಾಟ್ 1 ಕಡೆ. ಸೆಕೆಂಡ್ ಆರ್ಡರ್ ಕೊಟ್ಟಾಯ್ತು. ಈಗ 3ನೇ ಆರ್ಡರ್ ಕಾಯೋಣ. 3ನೇ ಫ್ಲೋರ್ ಇತ್ತು, ಹತ್ತಿ ಹೇಳಿದ್ರೆ ಫುಲ್ ಸುಸ್ತಾಯಿತು. ವಿ ಕಂಟಿನ್ಯೂ. ಓಕೆ, ನೋಡೋಣ ಎಷ್ಟು ಆರ್ಡರ್ ಯಾವ್ದು ಬರುತ್ತೆ. ಫಸ್ಟ್ ಈಗ ಈ ಆರ್ಡರ್ ಕೊಟ್ಟಿರೋದು ನಂಗೆ 60 ರೂಪಾಯಿ ಕೊಟ್ಟಿದ್ದಾರೆ. ಡ್ರಾಪು 5 ಕಿಲೋಮೀಟರು, ಆಮೇಲೆ ಪಿಕಪ್ ಏನು 100 ಮೀಟ್ರ್ ಅಷ್ಟೇ ಇತ್ತು. 60 ರೂಪಾಯಿ ಕೊಟ್ಟಿದ್ದಾರೆ. ಟೋಟಲ್ ಇವಾಗ 2ನೇ ಆರ್ಡ್ರಿಂದ ಆಗಿದೆ. ಫಸ್ಟ್ ನೆಕ್ಸ್ಟ್ ಆರ್ಡರ್ ನೋಡೋಣ. 3ನೇ ಆರ್ಡರ್ ಕಾಯೋಣ ಬನ್ನಿ. ಹಾಯ್ ಫ್ರೆಂಡ್ಸ್, 3ನೇ ಆರ್ಡ್ರ್ ಬಿದ್ದಿದೆ. 3ನೇ ಆರ್ಡ್ರ್ ಬಂದುಬಿಟ್ಟು ಇಲ್ಲೇ ವರ್ತೂರಲ್ಲಿ ಬಿದ್ದಿದೆ. ಗೊತ್ತಿದೆ, ವರ್ತೂರು ಅಂದರೆ ಎಲ್ಲರಿಗೂ ಗೊತ್ತೇ ಇರೋದೆ. ಯಾರಂದರೆ ನಮ್ಮ ವರ್ತೂರು ಸಂತೋಷ್ ಅವ್ರ ಊರು. ಅಲ್ಲಿ ಬಿದ್ದಿದೆ. ಅಲ್ಲಿಗೆ ಹೋಗೋಣ ಬನ್ನಿ. ರೆಸ್ಟೋರೆಂಟ್ ಮಯಾನಾ ಸ್ಕ್ವೇರ್, ಬ್ಲಾಕ್ E. ಹಾಯ್ ಫ್ರೆಂಡ್ಸ್, ಇಲ್ಲಿ ಅಡ್ರೆಸ್ ಹುಡ್ಕೊಂಡು ಬಂದಿದ್ದೀನಿ. ರೆಸ್ಟೋರೆಂಟ್ ಅಡ್ರೆಸ್ ಸಿಕ್ಕಿಲ್ಲ. ಅಣ್ಣ ಕೇಳ್ತಿದ್ದೀನಿ. ಅಣ್ಣ ಹೇಳ್ತಿದ್ದಾರೆ ಕನ್ನಡ ಬರಲ್ಲ. ಕನ್ನಡ ಬರಲ್ಲ. ಎಲ್ಲಿ ಬರುತ್ತೆ ಹೇಳಿ ಸ್ವಲ್ಪ. ಮಯಾನಾ ಸ್ಕ್ವೇರ್, ಬ್ಲಾಕ್ E ನೋಡು, ಸ್ವಲ್ಪ ಹಾಕಿದ್ದಾರೆ. ಸಿಕ್ತಿಲ್ಲ. ಇವರು ರೆಸ್ಟೋರೆಂಟ್ ಅಡ್ರೆಸ್ ಹಾಕಿಲ್ಲ, ನೇಮ್ ಹಾಕಿಲ್ಲ, ಏನೇನೋ ಹಾಕಿದ್ದಾರೆ. ರೆಸ್ಟೋರೆಂಟ್ ನಾನಿದೆಯಲ್ಲ, ಮಯಾನಾ ಸ್ಕ್ವೇರ್ ಇದ್ದಾರೆ. ನನ್ನ ಫ್ರೆಂಡ್ಸ್ ಅವ್ರಿಗೂ ಗೊತ್ತಾಗಿಲ್ಲ. ಬರೀ ಕೇಳೋಣ. ಫಸ್ಟ್ ಅವ್ರಿಗೆ ರೆಸ್ಟೋರೆಂಟ್ಗೆ ಕಾಲ್ ಮಾಡೋಣ. ನೋಡೋಣ. ಬಂದಿನಿ. ಅಡ್ರೆಸ್ ಗೊತ್ತಾಗ್ತಿಲ್ಲ. ಇದೇ ಇರ್ಬೋದು ಅಂತ ಅನಿಸುತ್ತೆ. ಬೈ ಅಡ್ರೆಸ್ ಇದೇನಾ? ಇದೆ ಅನಿಸುತ್ತೆ. ಬರ್ರಿ, ಇದೆ ಅಂತ ಹೇಳ್ತಿದ್ದಾರೆ. ಬರ್ರಿ ಕೇಳೋಣ. भाई एड्रेस करेक्ट है? मयाना स्क्वायर है. ऑर्डर एक कैमरा है. लॉगर यूट्यूब लॉगर. हाँ, एक मिनट. 723935 7235. ಫ್ರೆಂಡ್ಸ್, ಅಂದರೆ ಇಂದು ಆರ್ಡರ್ ಸಿಕ್ತು. ಬಟ್ ಇವ್ರ ಅಡ್ರೆಸ್ ಕರೆಕ್ಟ್ ಹಾಕಿಲ್ಲ. ರೆಸ್ಟೋರೆಂಟ್ ನೇಮ್ ಇಲ್ಲ, ಏನಿಲ್ಲ. ಆದರೂ ತುಂಬ ಕನ್ಫ್ಯೂಷನ್ ಆಯಿತು. ಹಂಗೆ ಏನು ಮಾಡಿ ಆರ್ಡರ್ ಪಿಕಪ್ ಮಾಡ್ಕೊತಿದ್ದೀನಿ.
ಓಕೆ, ಆರ್ಡ್ರ್ ಪಿಕಪ್ ಆಯಿತು. ಲೆಟ್ಸ್ ಗೋ, ಹೋಗೋಣ, ತೊಗೊಂಡು ಹೋಗೋಣ ಕಸ್ಟಮರ್ ಮನೆಗೆ. ಥ್ಯಾಂಕ್ ಯು ಬ್ರೋ. ಹಾಂ ಫ್ರೆಂಡ್ಸ್, ಗೊತ್ತಾಯ್ತಲ್ಲ, ಆರ್ಡ್ರ್ ಬಂದಿರುತ್ತೆ. ಪಿಕಪ್ ಕರೆಕ್ಟ್ ಅಡ್ರೆಸ್, ರೆಸ್ಟೋರೆಂಟ್ ಅಡ್ರೆಸ್ ಹಾಕ್ಲಿಕ್ಕಂದರೆ ಸಿಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಹುಡ್ಕೋದು. ಆಮೇಲೆ ಇಲ್ಲ ಲೇಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಆರ್ಡ್ರ್ ತೊಗೊಳಕ್ಕೆ ಲೇಟ್ ಆಗುತ್ತೆ. ಜಾಸ್ತಿ ಆರ್ಡ್ರ್ ರೀಚ್ ಮಾಡೋಕ್ಕಾಗಲ್ಲ, ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳ ಮಧ್ಯೆ ಟ್ರಾಫಿಕ್ಕು ಅದು ಇದು ಅಂತಂದೇಳಿ ನನ್ನ ಹತ್ರ ಕರೆಕ್ಟ್ ರೆಸ್ಟೋರೆಂಟ್ ಅಡ್ರೆಸ್ಸು ಹಾಕಿಲ್ಲ ಅವನು. ಆಮೇಲೆ ಸುಮ್ಮನೆ ಹುಡ್ಕಕ್ಕೆ ಪ್ರಾಬ್ಲಮ್ ಆಯಿತು. ಹೋಗೋಣ ಬನ್ನಿ ಫ್ರೆಂಡ್ಸ್, ಇದು ಕೊಟ್ಟು ಬರೋಣ. 3ನೇ ಆರ್ಡ್ರಿದು. ಲೆಟ್ಸ್ ಗೋ. ಹಾಯ್ ಫ್ರೆಂಡ್ಸ್, ಏನಪ್ಪ ಅಂದರೆ ಇಂಥ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಏನಂದರೆ ಇಲ್ಲಿ ಎಂಟ್ರಿ ಮಾಡಿಸ್ಕೋಬೇಕು ಅವ್ರಿಗೆ. ಹಂಗೆ ಸುಮ್ಮನೆ ಒಳಗೆ ಬಿಡೋಲ್ಲ ಕಸ್ಟಮರ್. ಫುಡ್ ಡೆಲಿವರಿ ಮಾಡೋರು ಇಲ್ಲೆಲ್ಲ ಯಾವುದು ಬಿಲ್ಡಿಂಗು ಅಡ್ರೆಸ್ಸು ಎಲ್ಲ ಹೇಳಿ ಒಳಗೆ ಹೋಗ್ಬೇಕು, ಇಲ್ಲಾಂದ್ರೆ ಒಳಗೆ ಬಿಡೋಲ್ಲ. ಇಲ್ಲಿ ಇಟ್ಕೊಂಡಾರೆ, ಬಿಡ್ತಾರೆ ಇಲ್ಲಿ ನೋಡೋಂಥದ್ರಿ ಕಸ್ಟಮರ್ದು ಎಲ್ಲ ಡೀಟೇಲ್ಸು. ಆಮೇಲೆ OTP ಬರುತ್ತೆ, ಅಲ್ಲಿ OTP ಹೇಳ್ಬೇಕು. ಫುಲ್ ಸೆಕ್ಯೂರಿಟಿ, ಫುಲ್ ಹೈ ಸೆಕ್ಯೂರಿಟಿ ಇವ್ರಿಗೆಲ್ಲ. ಏನು ದೊಡ್ಡ ಇಂಥ ಬಿಲ್ಡಿಂಗ್ ಇದಾವಪ್ಪ ದೇವ್ರೆ, ಬಿಡ್ತಾರೆ ಇಲ್ಲ. ಫ್ರೆಂಡ್ಸ್, ನಮ್ಮದು 20ನೇ ಫ್ಲೋರ್ ಇದೆ. ಅಲ್ಲಿ ಯಾರು ಈಗ ಹೋಗ್ತಿದ್ದೀನಿ ನೋಡಿ, 20ನೇ ಫ್ಲೋರ್ 20 ಆರ್ಡ್ರ್ ಕೊಟ್ಕೊಂಡು ಊಟ ಮಾಡ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಹೋಗೋಣ. ಲಿಫ್ಟಲ್ಲಿದ್ದೀನಿ. ಇಲ್ಲಿ ನೋಡ್ರಿ, 5 ನಿಮಿಷ ಕೊಡೋಕ್ಕೆ ಡೈರೆಕ್ಟ್ 5 ನಿಮಿಷ ಬರ್ತಾರೆ. ಭಾಳ ರಿಸ್ಕ್ ಇದೆ. ಯಾಕಂದರೆ ಸರ್ ಲೊಕೇಶನ್ ಇದು ನೆಟ್ವರ್ಕ್ ನೋಡಿ, ನೆಟ್ವರ್ಕ್ ಆಗ್ತಿಲ್ಲ. ಆರ್ಡ್ರ್ ಕೊಟ್ಟಾಯಿತು. ಈಗ ನೆಕ್ಸ್ಟ್ ಹೋಗೋಣ ಹೊರಗಡೆ. ಇಲ್ಲಿ ಫುಲ್ ಮೇಲ್ ಬಂದರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ತುಂಬ, ಅದೊಂದು ಪ್ರಾಬ್ಲಮ್ಮು. ಈಗ ನೆಕ್ಸ್ಟ್ ಆರ್ಡ್ರ್ ಬಂದಿದೆ, 4ನೇ ಆರ್ಡ್ರು ಸೆಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂತಂದರೆ ಗಾಡಿ ಚಾರ್ಜ್ ಖಾಲಿ ಆಗಿದೆ. ಚಾರ್ಜ್ ಹಾಕ್ಸ್ಕೊಂಬರಕ್ಕೆ ಹೋಗ್ತಿದ್ದೀನಿ, ಬರ್ರಿ ಹೋಗೋಣ. ಫುಡ್ ಡೆಲಿವರಿ ಬೇಕಾದ್ರೆ ಲೇಟ್ ಆದರೆ ಚಾರ್ಜಿಂಗ್ ಖಾಲಿ ಆದ್ರೆ ಫಸ್ಟ್ ಚಾರ್ಜಿಂಗ್ ಹಾಕ್ಸ್ಕೊಂಡು ಓಡಿಸುತ್ತೆ. ಮತ್ತು ಆಮೇಲೆ ಎಲ್ಲರ ಮಧ್ಯದಾಗ ಕೈ ಕೊಡ್ತಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಫಸ್ಟು ಚಾರ್ಜ್ ಹಾಕ್ಸ್ಕೊಂಡು ಹೋಗಿ ಡೆಲಿವರಿ ಮಾಡಿ ಬರೋಣ. ಅವರು ಕೇಳ್ತಿದ್ದಾರೆ ಲಾಗರ್ ಏನಪ್ಪ. ಹಾಂ ಬೈ. ಹಾಯ್ ಫ್ರೆಂಡ್ಸ್, ಇವತ್ತು ಟೋಟಲಾಗಿ ನಾನು 7 ಆರ್ಡ್ರು ಕಂಪ್ಲೀಟ್ ಮಾಡಿದೆ. ಬಟ್ 7 ಆರ್ಡ್ರ್ ಕಂಪ್ಲೀಟ್ ಮಾಡಿದೆ. 8ನೇ ಆರ್ಡ್ರ್ ತೊಗೊಂಡಾದ್ಮೇಲೆ ಒಂದು ಪ್ರಾಬ್ಲಮ್ ಆಯಿತು. ನೋಡಿರಿ ಡೆಲಿವರಿ ಬಾಯ್ಸು ಯಾವ ಥರ ಇರುತ್ತೆ ಪ್ರಾಬ್ಲಮ್ಸ್ ಅಂತ. ಯಾವ ಥರ ಅಂದರೆ ಆರ್ಡ್ರ್ ಓಲಾ ಆ್ಯಪಿನ ಪ್ರಾಬ್ಲಮ್ ಏನಾಗಿದೆ ಅಂದರೆ ಆರ್ಡ್ರ್ ಇಬ್ಬರಿಗೆ ಹೋಗ್ಬಿಟ್ಟಿದೆ. ನನ್ನ ಹೆಸರು ಸೇಮ್ ಇದೆ, ಇನ್ನೊಬ್ಬ ಹುಡುಗನ ಹೆಸರು ಸೇಮ್ ಇದೆ. ಆರ್ಡ್ರ್ ಇಬ್ಬರಿಗೆ ಹೋಗ್ಬಿಟ್ಟಿದೆ. ಆರ್ಡ್ರ್ ಇಬ್ಬರಿಗೆ ಹೋಗಿದ್ದಕ್ಕೆ ಆರ್ಡರ್ ಪಿಕಪ್ ಮಾಡಿರೋದು ಒಬ್ಬನೇ, ನಾನು ಹೋಗೋದ್ರಾಗ ಅವ್ನು ಪಿಕಪ್ ಮಾಡ್ಕೊಂಡು ಹೋಗ್ಯಾನೆ. ಅವರು ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದಾರೆ ಕಸ್ಟಮರು. ಬಟ್ ಕ್ಯಾನ್ಸಲ್ ಆಗಿಲ್ಲ. ಅದು ಕ್ಯಾನ್ಸಲ್ ಆಗ್ಲಿಕ್ಕೆ ನಂಗೆ OTP ಬೇಕಿತ್ತು. OTP ಇಲ್ಲ ಅಂದರೆ ಅದು ಆರ್ಡ್ರ್ ಕಂಪ್ಲೀಟ್ ಆಗೋಲ್ಲ. OTP ಹೇಳಿದರೆ ಆರ್ಡ್ರ್ ಕ್ಯಾನ್ಸಲ್ ಆಗುತ್ತೆ. ಬಟ್ ಕಸ್ಟಮರ್ ಹತ್ರ ಮನೆಗೆ ಹೋಗಿ ಅಲ್ಲಿ ಎಲ್ಲ ಅಡ್ಡಾಡಿ ವಾಪಸ್ ಹೋಗಿ ಏನೇನೋ ಟ್ರೈ ಮಾಡಿದ್ರು. ಬಟ್ ಅವ್ರು OTP ಸಿಗಲಿಲ್ಲ. ಅದು OTP ಹೋಗ್ಬಿಟ್ಟಿದೆ. ಎಷ್ಟು ರೀಸೆಂಟ್ ಮಾಡಿದ್ರು OTP ಬರ್ತಿಲ್ಲ. ಬಟ್ ಇವತ್ತು ಬೆಳಗ್ಗಿಂದ ಚೆನ್ನಾಗೇ ವರ್ಕ್ ಮಾಡಿದೆ. ಬಟ್ ಇವಾಗ ಅದರಿಂದ ನನಗೆ ನೆಕ್ಸ್ಟ್ ಆರ್ಡ್ರ್ ಬರ್ತಿಲ್ಲ. ಅದು ಕಂಪ್ಲೀಟ್ ಆಗಲಿಲ್ಲ ಇವತ್ತು. ಟೋಟಲಾಗಿ ಇವತ್ತು ಆಲ್ಮೋಸ್ಟ್ ಒಂದು 3 ಗಂಟೆಗೆ ಅನ್ನೋದ್ರಾಗೆ ಒಂದು 500 ರೂಪಾಯಿನ ಅರ್ನಿಂಗ್ಸ್ ಆಗಿತ್ತು. ಬಟ್ ಇವಾಗ ನೈಟ್ ಒಂದು 10 ಗಂಟೆ ಅನ್ನೋ ಆಲ್ಮೋಸ್ಟ್ 1000 ರುಪೀಸ್ ಆಗುತ್ತೆ ಆಗ್ಬೋದಿತ್ತು. ಆದರೂ ಈ ಥರ ಪ್ರಾಬ್ಲಮ್ ಆಗಿ ಯಾರೋ ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಆಯಿತು. ನನ್ನ ID ಬ್ಲಾಕ್ ಆಗಿದೆ. ಈಗ ಅದು ಓಪನ್ ಆಗಲ್ಲ ಇವಾಗ ID. ಕಸ್ಟಮರ್ ಕೇರ್ ಕಾಲ್ ಮಾಡೋಣಂದ್ರು ಅದು ಹೋಗ್ತಿಲ್ಲ. ಆಮೇಲೆ ಪಾರ್ಟ್ನರ್ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಅವ್ರಿಗೆ ಕಾಲ್ ಮಾಡೋಣಂದ್ರೆ ಕೇರ್ಗೆ ಕಾಲ್ ಮಾಡೋಣಂದ್ರೆ ಅದಕ್ಕೂ ಹೋಗ್ತಿಲ್ಲ. ಟೋಟಲಾಗಿ ಎಲ್ಲ ಪ್ರಾಬ್ಲಮ್ ಆಗಿ ಇವಾಗ ನನ್ನ ID ಬ್ಲಾಕ್ ಆಗಿ ಇಷ್ಟಕ್ಕೆ ನಿಂತ್ಕೊಂಡೈತೆ ನೋಡಿ ಫ್ರೆಂಡ್ಸ್. ಎಲ್ಲಿ ಅಂದರೆ ನೋಡಿರಿ, ರೀಚ್ ಡ್ರಾಪ್ ಲೊಕೇಶನ್ ಬಟ್ ಇವಾಗ ನಾಟ್ ಅದಕ್ಕೆ ಏನೇನೋ ಆಗಿ ಒಟ್ಟು ಇವತ್ತು ಅರ್ನಿಂಗ್ಸ್ ಒಂದು 500 ಅಷ್ಟೇ ಆಗಿದೆ. ನಾನು ಇವಾಗ ಮನೆಗೆ ಹೋಗ್ತಿದ್ದೀನಿ ಬೇಜಾರಾಗಿ. ಕಂಪ್ಲೀಟ್ ಆಗಲಿಲ್ಲ ಅಂತಿದ್ದು. ನೋಡಿರಿ, ಎಷ್ಟೊಂದು ಪ್ರಾಬ್ಲಮ್ಸಲ್ಲಿ ವರ್ಕ್ ಮಾಡ್ತಿರ್ತಾರೆ ಡೆಲಿವರಿ ಬಾಯ್ಸು. ಎಲ್ಲ ಈಸಿನೇ ಇರಲ್ಲ, ಅವ್ರಿಗೂ ಕೂಡ ಭಾಳ ಪ್ರಾಬ್ಲಮ್ ಇರುತ್ತೆ. ಎಷ್ಟೊಂದು ಪ್ರಾಬ್ಲಮ್ಸ್ಗಳ ಮಧ್ಯೆ ವರ್ಕ್ ಮಾಡ್ತಿರ್ತಾರೆ. ಅಷ್ಟು ಮಳೆ ಚಳಿ ಆಮೇಲೆ ಎಲ್ಲ ಬಿಸಿಲು ಧೂಳು ಎಲ್ಲ ಇದರಲ್ಲಿ ಮಧ್ಯೆ ಬಂದು ನಿಮಗೆ ಫುಡ್ ಡೆಲಿವರಿ ಮಾಡ್ತಿರ್ತಾರೆ.
ಅವ್ರಿಗೆ ರೆಸ್ಪೆಕ್ಟ್ ಕೊಡಿ, ಕಷ್ಟಪಟ್ಟು ವರ್ಕ್ ಮಾಡ್ತಿರ್ತಾರೆ. ನೀವು ಎಷ್ಟೊತ್ತಿಗೆ ಹೇಳಿರ್ತೀರ ಅಷ್ಟು ಟೈಮಿಗೆ ಕರೆಕ್ಟ್ ಬಂದು ನಿಮ್ಗೆ ರೀಚ್ ಕರೆಕ್ಟ್ ಊಟ ಟೈಮ್ಗೆ ಯಾವಾಗ ಆರ್ಡ್ರ್ ಮಾಡ್ತಾರೆ ಅವಾಗ ತಂದು ಕೊಟ್ಟಿರ್ತಾರೆ. ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿರಿ, ಅವ್ರನ್ನ ಕೀಳಾಗಿ ನೋಡಬೇಡ್ರಿ ಡೆಲಿವರಿ ಪಾರ್ಟ್ನರ್ಸ್ ಅಂತ. ಒಂದೊಂದು ಕಡೆ ನನಗೆ ಇವತ್ತು ಸ್ವಲ್ಪ ಒಂದೊಂದು ಕಡೆ ಬಿಡಲಿಲ್ಲಪ್ಪ ಡೆಲಿವರಿ ಬಾಯ್ ಅಂತೇಳಿ, ಒಂದೊಂದು ಕಡೆ ಎಂಟ್ರಿ ಇರಲಿಲ್ಲ, ಆಮೇಲೆ ಲಿಫ್ಟ್ ಯೂಸ್ ಮಾಡೋಕ್ಕೂ ಬಿಟ್ಟಿಲ್ಲ ಕೆಲವೊಂದು ಕಡೆ. ಈ ಥರ ಸುಮಾರು ಪ್ರಾಬ್ಲಮ್ ಆಗ್ತಿದೆ. ಈ ಟ್ರಾಫಿಕ್ ನೋಡಿರಿ, ಟ್ರಾಫಿಕಲ್ಲಿ ಅರ್ಧ ತಾಸು ಒಂದು ತಾಸು ನಿಂತ್ಕೊಂತೀವಿ, ಇಲ್ಲೇ ಟೈಮ್ ಹೋಗ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಆರ್ಡರ್ ಬೇಗ ಆರ್ಡರ್ ಕೊಟ್ಟರೆ ನೆಕ್ಸ್ಟ್ ಆರ್ಡರ್ ಬರುತ್ತೆ. ಈ ಥರ ಪ್ರಾಬ್ಲಮ್ಸ್ ಆಗಲಿ ಏನೇನೋ ಆಗ್ತಿರುತ್ತೆ. ಇವತ್ತಿಂದ ಚಾಲೆಂಜ್ ವಿಡಿಯೋ ಇಲ್ಲಿ ಕಂಪ್ಲೀಟ್ ಆಗಲಿಲ್ಲ, ನೋಡೋಣ ಬರ್ಲಿ. ದೇವ್ರ ಏನೋ ಓಕೆ ತೋರಿಸಿದ್ರೆ ನೆಕ್ಸ್ಟ್ ಅದೇನಾದ್ರು ಪ್ರಾಬ್ಲಮ್ ಆಗಿ ಏನೋ ಮಾಡಿದರೆ ಆಗ್ಬೋದು. ಬಟ್ ಅದೇನೋ ವರ್ಕ್ ಆಗ್ತಿಲ್ಲ ಇವಾಗ. ಮತ್ತು ಈಗ ಹೊಸ ಐಡಿ ಕ್ರಿಯೇಟ್ ಮಾಡಬೇಕು, ನೋಡೋಣ. ಅದು ನಮ್ಮ ಬೇರೆ ಹುಡುಗನ ಇಸ್ಕೊಂಡು ಐಡಿ ಇಸ್ಕೊಂಬಂದಿದ್ದೆ, ಅವ್ನು ನನಗೆ ಈಗ ನೋಡಿ ಮಾಡ್ಕೊಂಡು ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ತೆ. ರೂಮಿಗೆ ಹೋಗ್ತಿದ್ದೆ, ಆರ್ಡ್ರ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು. ಇಲ್ಲಿ ಬೆಂಗಳೂರಲ್ಲಿ ಕನ್ನಡ ರಾಜ್ಕುಮಾರ್ ಸಾಂಗ್ ಆಡ್ತಿದ್ರು. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಬೆಳಗ್ಗೆ ವರ್ಕ್ ಮಾಡೋಕ್ಕೆ ಹೋಗಿದ್ವಿ, ಫುಡ್ ಡೆಲಿವರಿ. ಟೋಟಲಾಗಿ ನಾನು 11 ಆರ್ಡ್ರ್ ಇವತ್ತು ಕಂಪ್ಲೀಟ್ ಮಾಡೀನಿ. ನಂದು ಟೋಟಲ್ ಅಮೌಂಟು 572 ಆಗಿದೆ. ಆಮೇಲೆ ನನ್ನ ಜೊತೆ ಇನ್ನೊಬ್ಬ ಹುಡುಗ ಬಂದಿದ್ದ, ಅವನ ಹೆಸರು ಚಿನ್ನಿ ಅಂತ. ಅವನದು 1152 ರೂಪಾಯಿ ಆಗಿದೆ. ನಿಂದೆ ಟೋಟಲ್ ಆರ್ಡ್ರ್ ಅಷ್ಟು 25 ಆರ್ಡ್ರ್. ಇವನು ನೀನು ಎಷ್ಟು ಮಗ? ಎಷ್ಟಲೇ? ಇವನು ಬಂದಿದ್ದ ನನ್ನ ಜೊತೆ. ಇವನ ಹೆಸರು ಸಿಂಹ ಅಂತ. ಸಿಂಹ ಎಷ್ಟು ಗರ್ಜನೆ ಸಿಂಹಂದು ಎಷ್ಟಾಗಿದೆಯಪ್ಪ ಗೊತ್ತಾಗಲ್ಲ. ಸಿಂಹಂದು 12 ಗಂಟೆ ಆಯ್ತಲ್ಲ, 0 ತೋರ್ಸಕತ್ತೈತಿ. 23 ಆರ್ಡ್ರ್ 1093 ಆಗಿದೆ. 23 ಆರ್ಡ್ರ್ ಸಿಂಹಂದಾಗಿದೆ. ಇವತ್ತಿನ ಟೋಟಲ್ ಅರ್ನಿಂಗ್ಸ್ ಬಂದು ನಂದು 577 ಇಷ್ಟೇ ಆಗಿದೆ. ನನ್ನ ಕೈಲೇ ಇವತ್ತು ಮಾಡೋಕ್ಕಾಗಿರೋದು ಇಷ್ಟೇ. ಹಾಗೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಚಾಲೆಂಜ್ ವಿಡಿಯೋಕ್ಕೋಸ್ಕರ ಕಾಯ್ತಾಯಿರಿ. ಅಲ್ಲಿವರೆಗೂ ಬಾಯ್.